ನಾವು ಬಂದು ಗೋಪಾಲಕರು. ನಮ್ಗೆ ಸಂಕ್ರಾಂತಿ ಅಂದ್ರೆ ತುಂಬಾನೇ ಸ್ಪೆಷಲ್ ಹಾಗೂ ಜೋರು. 3 ದಿನ ನಡೆಯೋ ಈ ಹಬ್ಬದಲ್ಲಿ ಮೊದಲನೇ ದಿನ ಬಂದು ಭೋಗಿ ಹಬ್ಬ. ಭೋಗಿ ಹಬ್ಬದಲ್ಲಿ ನಾವು ದಾಸರ ಪದ್ಧತಿನ ಪಾಲಿಸ್ತೀವಿ. 2ನೇ ದಿನ ಬಂದು ಮಕರ ಸಂಕ್ರಮಣ. ಮಕರ ಸಂಕ್ರಮಣದಲ್ಲಿ ನಮ್ಮ ಮನೆ ಮಂದಿ ಎಲ್ಲ ಸೇರಿ ಹಿರೀಕರಿಗೆ ಪೂಜೆನ ಮಾಡ್ತೀವಿ. ಇನ್ನ 3ನೇ ದಿನ ಬಂದು ದನಗಳಿಗೆ ಹಬ್ಬ. ದನಗಳನ್ನ ಅಚ್ಚುಕಟ್ಟಾಗಿ ಸ್ನಾನ ಗೀನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ ಸಂಜೆ ಆಗ್ತಿದ್ದಂಗೆ ಕಿಚ್ಚಾಯಿಸ್ತೀವಿ. ಬಿಡ್ತೀರಾ? ನಮಸ್ಕಾರ. ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಸಂಕ್ರಾಂತಿ ಯಾಕೆ ಜೋರು ಅಂತ ಅಂದ್ರೆ ನಾವು ಗೋಪಾಲಕರು ಅಂದ್ರೆ ಯಾದವರು, ಅದಕ್ಕೆ ನಮ್ಗೆ ಸಂಕ್ರಾಂತಿ ತುಂಬಾನೇ ಜೋರು. ಭೋಗಿ ಹಬ್ಬ ದಿನ ನಾವು ದಾಸರ ಪದ್ಧತಿನ ಪಾಲಿಸ್ತೀವಿ. ಮನೇಲಿರೋ ಗಂಡ್ ಮಕ್ಳು ಮನೆ ಮನೆಗೂ ತರಲಿ ದವಸ ಧಾನ್ಯಗಳನ್ನ ಸಂಗ್ರಹಿಸಿ ತಂದು ಅದಕ್ಕೆ ಪೂಜೆ ಮಾಡಿ ಮನೆಯಲ್ಲಿ ಪೊಂಗಲ್ನ ಮಾಡಿ ಆಮೇಲೆ ನಮ್ಮ ಹಿರೀಕರಿಗೆ ಪೂಜೆ ಮಾಡಿ ಇಡ್ತೀವಿ. ಇದನ್ನ ನಮ್ಮ ಹಿರೀಕರು ಪಾಲಿಸ್ಕೊ ಬರ್ತಿದ್ರು. ಈಗ ನಾವು ಇದನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದೀವಿ. ಇನ್ನ 2ನೇ ದಿನ ಬಂದು ಮಕರ ಸಂಕ್ರಮಣ. ಮಕರ ಸಂಕ್ರಮಣ ದಿನ ಯಾರಿಗೆ ಏನೇ ಕೆಲಸ ಇದ್ರು ಕೂಡ ಎಲ್ಲೇ ಇದ್ರು ಕೂಡ ಎಲ್ಲರೂ ಕೂಡ ಬಿಡು ಮಾಡಿಕೊಂಡು ಈ ಹಬ್ಬಕ್ಕೆ ನಾವು ಸೇರ್ತೀವಿ. ಮನೆ ಮಂದಿ ಎಲ್ಲ ಸೇರಿ ನಮ್ಮ ಹಿರೀಕರಿಗೆ ಪೂಜೆನ ಮಾಡಿ ಅವ್ರಿಗೆ ಇಷ್ಟವಾದ ಪದಾರ್ಥ ಕೂಡ ಇಟ್ಟು ಪಂಚಾಮೃತನ ಮಾಡಿ ಪ್ರಸಾದ ಅಂತ ನಮ್ಮ ಮನೆ ಮಂದಿ ಎಲ್ಲ ಅದನ್ನ ತಿಂತೀವಿ. 3ನೇ ದಿನ ಬಂದು ದನಗಳಿಗೆ ಹಬ್ಬ. 2 ದಿನ ನಮ್ಗ ಹಬ್ಬ ಅಂತಂದ್ರೆ 3ನೇ ದಿನ ಬಂದು ದನಗಳಿಗೆ ಹಬ್ಬ. ಮನೇಲಿರೋ ಗೋವನ್ನ ಚೆನ್ನಾಗಿ ತೊಳೆದು ಸಂಜೆ ಆಗ್ತಿದ್ದಂಗೆ ಊರವರೆಲ್ಲ ಸೇರಿ ಕಿಚ್ ಹಾಕ್ಸಿ ಕಿಚ್ ಎಗರಿಸ್ತಾ ಅಂತ ಅಂದ್ರೆ ಅದನ್ನ ನೋಡಕ್ಕೆ 2 ಕಣ್ ಸಾಲ್ದು. ನಮ್ಮ ಸಂಸ್ಕೃತಿ, ನಮ್ಮ ಆಚಾರಗಳು, ಹಿರಿಯರ್ ಕೊಟ್ಟೋಗಿರೋ ಹಬ್ಬ ಅನ್ನೋ ಉಡುಗೊರೆಗಳು. ಪ್ರತಿ ಪ್ರಾಂತ್ಯಕ್ಕೂ ಅವರವರ ಪದ್ಧತಿ ಇರುತ್ತೆ. ನಾವು ಈ ತರ ಆಚರಿಸ್ತೀವಿ, ನೀವ್ ಹೇಗೆ ಆಚರಿಸ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.